ಶೌರ್ಯ ಸರ್. ಏನಾಯ್ತು ರಾಜಿ? ಸರ್ ಅದ್ರಲ್ಲಿ ವಿಷ ಬೆರೆಸಿತ್ತು ಸರ್. ಏನ್ ಮಾತಾಡ್ತಿದ್ಯಾ? ಅಯ್ಯೋ ನೀವ್ ಬನ್ನಿ ಸರ್. ಏನಾಯ್ತು ರಾಜಿ? ಸರ್ ಪಾಯಸದಲ್ಲಿ ವಿಷ ಬೆರೆಸಿತ್ತು ಸರ್. ರಾಜಿ ರಾಜಿ ಅದಕ್ಕೆ ಅವಕಾಶನೇ ಇಲ್ಲ. ಅಯ್ಯೋ ನಿಜವಾಗ್ಲೂ ನೀವ್ ಹೇಳಿ, ನೀವೇನು ಅಡ್ಗೆ ಮಾಡಿದ್ದು ಅಥವಾ ನನಗೆ ಖುಷಿ ಪಡಿಸೋದಕ್ಕೆ ಅಂತ ಹಾಗೆ ಹೇಳಿದ್ರು? ಅಯ್ಯೋ ರಾಜಿ, ನಿಜವಾಗ್ಲೂ ನಾನೇ ಮಾಡಿದ್ದು. ಅಥವಾ ಬರೋ ದಾರಿಲಿ ಯಾರು ಭೇಟಿ ಮಾಡಿದ್ರಾ ಸರ್? ರಾಜಿ ಯಾರನ್ನು ಮೀಟ್ ಮಾಡಿಲ್ಲ ರಾಜಿ. ಮಧ್ಯದಲ್ಲಿ ಎಲ್ಲಾದ್ರೂ ನಿಂತಿದ್ರಾ? ಮಧ್ಯದಲ್ಲಿ ಎಲ್ಲೂ ನಿಲ್ಸಿಲ್ಲ ರಾಜಿ, ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದು. ಅಟ್ಲೀಸ್ಟ್ ಆಫೀಸಿಗೆ ಬಂದಾಗಾದ್ರೂ ಏನಾಯ್ತು ಅಂತ ಹೇಳಿ. ರಾಜಿ ನಾನ್ ಬಂದೆ, ನೀನ್ ಯಾವುದೋ ಕೆಲ್ಸದಲ್ಲಿ ಬಿಸಿ ಇದ್ದೆ ಅಂತ ಕ್ಯಾರೇಜ್ ನಿನ್ ಪಿ ಹತ್ರ ಇಟ್ಟು ಗಾಡಿ ಹತ್ರ ಹೋಗಿ ಫೋನ್ ತಗೊಂಡ್ ಬಂದೆ. ಆಮೇಲೆ ನೀನ್ ಫ್ರೀ ಆಗಿದೀಯ ಅಂತ ಹೇಳಿ ಪಿ ಎ ನನ್ನ ಒಳಗ್ ಕಳಿಸ್ತಾ. ನಾನ್ ಕೆಲ್ಸದಲ್ಲಿ ಬಿಸಿ ಇದ್ದೀನಿ ಅಂತ ನಿಮ್ಗೆ ಪಿ ಎ ವೇಟ್ ಮಾಡೋದಕ್ಕೆ ಯಾಕೆ ಹೇಳಿದ್ರು? ನೀವ್ ನನ್ನ ಹಸ್ಬೆಂಡ್ ಅಂತ ಗೊತ್ತಿದ್ರು ಅವ್ರು ನಿಮ್ಮನ್ನ ಒಳಗ್ ಕಳಿಸ್ದೆ ಹೊರಗಡೆ ಯಾಕಿರೋದಕ್ಕೆ ಹೇಳಿದ್ರು? ಪಿ ಎನೇ ಹಾಗೆ ಹೇಳಿದ್ದ ಸರ್? ಹೌದು ರಾಜಿ, ನಾನ್ ಗಾಡಿ ಹತ್ರ ಹೋಗಿ ಫೋನ್ ತಗೊಂಡ್ ಬಂದೆ. ಆಮೇಲೆ ಪಿ ಎನೇ ನೀನ್ ಫ್ರೀ ಇದೀಯ ಅಂತ ಹೇಳ್ದ, ಸೊ ಒಳಗ್ ಬಂದೆ ನಾನು, ಅಷ್ಟೇ ಆಗಿದ್ದು. ಮೇ ಐ ಕಮ್ ಇನ್ ಮೇಡಮ್? ಮೇಡಮ್ ಬನ್ನಿ ಬನ್ನಿ. ಹೇಳಿ ಮೇಡಮ್. ಊಟ ಆಯ್ತಾ? ಇಲ್ಲ ಮೇಡಮ್, ಮಾಡೋಕ್ ಹೊರಗಡೆ ಹೋಗೋಣ ಅನ್ಕೊಂಡಿದ್ದೆ. ಪರವಾಗಿಲ್ಲ ಬಿಡಿ, ನನ್ ಗಂಡ ಪಾಯಸ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬನ್ನಿ, ನೀವು ಕೂಡ ತಿನ್ಬೋದು. ತಿನ್ನಿ. ಅದಲ್ಲ ಮೇಡಮ್, ನನಗ್ ಬೇಡ ಮೇಡಮ್, ನಾನು ತಿಂದೆ ಆಗ್ಲೇ. ಈಗಷ್ಟೇ ಲಂಚಿಗೆ ಹೋಗ್ಬೇಕು ಅಂದ್ರಿ? ಇಲ್ಲ ಮೇಡಮ್, ಲಂಚ್ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳ್ದೆ. ನಿಮಗ್ ಹಾಕಿ ಹೇಳ್ತು ಅನ್ಸುತ್ತೆ. ಪರವಾಗಿಲ್ಲ ಬಿಡಿ, ಊಟ ಮಾಡಿದ್ಮೇಲೂ ಕೂಡ ಸ್ವೀಟ್ ತಿನ್ಬೋದು ಅಲ್ವಾ? ತಿನ್ನಿ. ಬೇಡ ಮೇಡಮ್. ತಿಂತ್ಯೋ ತಿನ್ನಲ್ವೋ? ಮೇಡಮ್ ಬೇಡ ಮೇಡಮ್. ಈಗ ತಿಂತ್ಯೋ ಇಲ್ವಾ ನೀನು? ನಾನು ತಿನ್ನಲ್ಲ, ನನಗ್ ಬೇಡ ಮೇಡಮ್, ನನಗ್ ಬೇಡ ಮೇಡಮ್. ಇದ್ರಲ್ಲಿ ವಿಷ ಬೆರೆಸಿದ್ ನೀನೇ ಅಲ್ವಾ? ನನಗೇನ್ ಗೊತ್ತಿಲ್ಲ ಮೇಡಮ್, ನಾನೇನ್ ವಿಷ ಹಾಕಿಲ್ಲ. ನಿನ್ನ ನೋಡು, ನೀನೇ ಬೆರೆಸಿರೋದು ಅಂತ ನಂಗೆ ಗೊತ್ತು. ಮೊದ್ಲಿಂದಾನು ನಿನ್ ಮೇಲೆ ಅನುಮಾನ ಇದ್ದೇ ಇತ್ತು. ನಿಜ ಹೇಳ. ನಿನ್ ಮಗಳು ಕಾಪಾಡಕ್ ಬಂದ್ಯಾ? ಹೌದು ಕಣೋ. ಇಂಥ ಪರಿಸ್ಥಿತಿಯಲ್ಲಿ ತನ್ನ ಮಗಳನ್ನ ಕಾಪಾಡ್ಕೊಳಕ್ಕೆ ಯಾವ ತಂದೆನಾದ್ರೂ ಹೀಗೆ ಬರ್ತಾನೆ? ನಾನ್ ಹೀರೋ ಕಂಡ್ರು, ನಾನ್ ಹೀರೋನೇ. ನೋಡೋದಕ್ಕೆ ಸ್ವಲ್ಪ ಏಜ್ ಆಗಿದೆ ಅಷ್ಟೇ. ಮರ್ಯಾದೆಯಿಂದ ನನ್ನನ್ನು ಬಿಡಿ, ನನ್ನ ಮಗಳನ್ನು ಬಿಡಿ. ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏಯ್, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವೋ? ಇಲ್ ನೋಡಿ, ನಾನು ಐರನ್ ತಿಂದ ಬಾಡಿ. ಇಲ್ ನೋಡ್ರೋ, ಭತ್ತ ಕೊಯ್ಯೋ ಕೈಗಳು ಕಂಡ್ರೋ ಇವು. ಇಲ್ ನೋಡಿ, ಹೊಸ್ಕಾಕ್ತೀನಿ, ಉಫ್ಫು ಉಫ್ಫು. ದೂರ ಇರು. ಅಪ್ಪ ಅಪ್ಪ, ಭಯ ಆಗ್ತಿದೆ ಅಪ್ಪ. ನನ್ನ ಫ್ಲಾಶ್ ಬ್ಯಾಕ್ ನಿಮಗೆ ಗೊತ್ತಿಲ್ಲ, ನನ್ನ ಬ್ಯಾಕ್ ಗ್ರೌಂಡ್ ನಿಮಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಬ್ಯಾಕ್ ಗ್ರೌಂಡ್ ಇದೆಯಾ? ಬಂದ್ರೋ ಬಾರೋ ನೀನು. ಬಂದ್ರೋ ನಿಲ್ರೋ. ಅಮ್ಮ ಚಾರು ಬಂದೆ. ಬೇಗ ಬನ್ನಿ ಅಪ್ಪ. ಅಮ್ಮ ಚಾರು ಬಂದೆ. ಇದೊಳ್ಳೆ ಚೆನ್ನಾಗಿದೆ. ನೀನ್ ದೇವಸ್ಥಾನದ ಬಾಗಲ್ ತೆಗ್ದಿದ್ಯಾ ಅಂತ ಅವರು ಶೌರ್ಯನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅವನನ್ ಸಾಯ್ಸಕ್ಕಾಗ್ಲಿಲ್ಲ ಅಂತ ಈಗ ನಿನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನಿನಗೆ ಅರ್ಥ ಆಗ್ತಿದ್ಯಾ? ನಿನ್ನಿಂದ ಅವನು ನಮ್ಮನ್ ಸಾಯಿಸೋಕ್ ನೋಡಿದ್ರೆ ನಾನು ರಾಜಾರಾಮ್ ಮಗಳು, ನನ್ ಮೈಯಲ್ಲಿ ಹರಿತಾ ಇರೋದು ಅವ್ರದೇ ರಕ್ತ ಅಂತ ಹೀರೋಯಿಸಂ ತೋರ್ಸಕ್ ಹೋದ್ರೆ ಅವರು ನಮ್ಮನ್ ಸಾಯಿಸ್ತಾರೆ. ನಿನಗೋಸ್ಕರ ನಮ್ ಜೀವನ ಪಣಕ್ಕಿಡು ಅಂತೀಯಾ? ಹೇಳು, ನಮ್ಮನ್ ಯಾರು ಕಾಪಾಡ್ತಾರೆ?
ಅತ್ತೆ ನೀವೇ ಹೇಳಿ, ಈ ರಾಜಲಕ್ಷ್ಮಿ ಯಾವುದೇ ಕಾರಣಕ್ಕೂ ಕೆಲ್ಸ ಮಾಡಬಾರ್ದು. ಏ ಅಸ್ಮಿತಾ, ಹ, ರಾಜಿ ಇಷ್ಟ ಹೇಳಿದ್ರು ನಿಂಗೆ ಅರ್ಥ ಆಗ್ತಿಲ್ವಾ? ಅಸ್ಮಿತಾ ಹೇಳ್ತಾ ಇರೋದು ಕರೆಕ್ಟೇ. ಅವನ್ ಯಾವನು ಎಷ್ಟು ಸ್ವಾರ್ಥ ಇದ್ರೆ ಮನುಷ್ಯ ಪ್ರಾಣ ತೆಗಿಯೋಕ್ ನೋಡ್ತಾನೆ. ರಾಜಲಕ್ಷ್ಮಿ ಅಂತ ಅವನ ಹತ್ರ ನಿನ್ಗೇನ್ ಕೆಲ್ಸ? ಹೋಗೋದು ನಿನ್ ಜೀವನ, ನಮ್ ಪ್ರಾಣ ಹೋಗುತ್ತೆ. ಹಾಗಾಗಿ ನಿನ್ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಅತ್ತೆ, ಯಾವ ಸಮಸ್ಯೆನೂ ಇರಲ್ಲ. ನನ್ನ ನಂಬಿ, ದಯವಿಟ್ಟು ನನ್ನ ಪ್ರಯತ್ನಕ್ಕೆ ಅಡ್ಡ ಬರಬೇಡಿ ಅತ್ತೆ. ಏನು ಅಮ್ಮ, ನಿನ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಕುಟುಂಬಕ್ಕೋಸ್ಕರ ಕೆಲ್ಸ ಮಾಡೋರ್ನ ನೋಡಿದ್ದೀನಿ, ಆದ್ರೆ ಕೆಲ್ಸಕ್ಕೋಸ್ಕರ ಕುಟುಂಬನ ರಿಸ್ಕ್ ಅಲ್ಲಿ ಇಡೋರು ನೀನೇ ಅನ್ಸುತ್ತೆ. ನೀವೆಲ್ಲ ಅನಾವಶ್ಯಕವಾಗಿ ಹೆದರ್ಕೊಂಡು ಅದಕ್ಕೆ ನಾ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಬೇಡಿ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ಬೇಕು ಅಂತಂದ್ರೆ ರಾಜಲಕ್ಷ್ಮಿ ಧೈರ್ಯವಾಗಿ ಇಟ್ಟಿರೋ ಈ ಹೆಜ್ಜೆನ ಮುಂದೆ ಇಡಬೇಕೆ ಹೊರತು ಹಿಂದೆ ಇಡಬಾರ್ದು. ಅಮ್ಮ, ರಾಜಿ ಪರವಾಗಿ ನಾನ್ ನಿನಗೆ ಮಾತು ಕೊಡ್ತಾ ಇದ್ದೀನಿ. ನಿನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅದು ನಮ್ಮೂರು, ಅದು ನಮ್ಮ ಅಪ್ಪ ಇರೋ ಊರು. ಇದುವರೆಗೂ ನಮ್ಗೆ ಗೊತ್ತಿಲ್ದಿರೋ ಹಾಗೆ ಇಷ್ಟು ದೊಡ್ಡ ಕಿರಾತಕ ಇರ್ತಾನೆ ಅಂತ ಕನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ. ಅವನ್ ಯಾರೇ ಆಗಿದ್ರೂ ಅವನ್ನ ಹೊರಗೆ ತರಲೇಬೇಕು. ಅವನ್ ಯಾರು ಅಂತ ತಿಳ್ಕೊಂಡು ಅವನಿಗೆ ಸರಿಯಾದ ಗತಿ ಕಾಣಿಸ್ಲೇಬೇಕು.